ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಇಷ್ಟೇ ಸ್ನೇಹಿತರೆ, ಮಿಶ್ರ ಮೇವು ವಿಧಾನ ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಮುಂಚೆ ನಾನು ಒಂದು 1 ನಿಮಿಷ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ. ತುಂಬ ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು. ಮಿಶ್ರ ಮೇವು ವಿಧಾನ ಅದು ಫಸ್ಟ್ ಬ್ಯಾಚು, ಇದು 2ನೇ ಬ್ಯಾಚು ನಾನು ಮಾಡಿರೋವಂಥದ್ದು. ಸೊ ಇದಕ್ಕೆ ಸ್ಪೀಚ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನು ಮಿಶ್ರ ಮೇವು ವಿಧಾನ ಅಂತಂದರೆ ಸ್ನೇಹಿತರೆ, ಈಗ ನೀವು ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಕಾಣ್ತಿರ್ತಕ್ಕಂಥ ಹಸುಗಳಿಗೆ ಮೇವು ಹಾಕಿರುವಂಥದ್ದು. ಇದರಲ್ಲಿ ಟೋಟಲ್ಲು 4 ಕ್ಯಾಟಗರಿ ಬೀಜಗಳಿದೆ, ಸೀಡ್ ಇದೆ. ಸೊ ಅದರಲ್ಲಿ 4 ಥರದ ಬಿತ್ತನೆ ಮಾಡಿದ್ದೀನಿ ಮೇವುಗಳನ್ನ. ಆ ಬಿತ್ತನೆಯಲ್ಲಿ ಮೊದಲನೇದಾಗಿ ರಾಗಿ, ಅಪ್ಸಣಬು, ಮಕ್ಕರುಜೋಳ, ಕೊಂಬಿನ ಜೋಳ, ಇದು 4 ಮಿಕ್ಸಲ್ಲಿ ನಾನು ಇದನ್ನು ಚೆಲ್ಲಿದ್ದೀನಿ. ಯಾಕಂತಂದರೆ ಸ್ನೇಹಿತರೆ, ಮೊದಲನೇ ಬ್ಯಾಚಲ್ಲಿ ನಾನು ಇದನ್ನು ಮಾಡಿದ್ದೆ. ಇದನ್ನು ಮಾಡಿದ್ಮೇಲೆ ನಮ್ಮ ಹಸುಗಳಲ್ಲಿ ಹಾಲು ಸ್ವಲ್ಪ ಇಳುವರಿ ಕಂಡಿತ್ತು. ಸೊ ಹಾಗಾಗಿ ಅದನ್ನೇ ನಾನು ಅನುಸರಿಸಿದ್ದೀನಿ. ಸೊ ಈ ಸಲನೂ 2ನೇ ಬ್ಯಾಚು ನಾನು ಮಿಶ್ರ ಮೇವು ವಿಧಾನವನ್ನು ಅಳವಡಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದರಿಂದ ಏನು ಬೆನಿಫಿಟ್ಟು ಅಂತ ಕೇಳಿದ್ರೆ, ಒಂದು ರೀತಿಲಿ ಹೇಳೋದಾದರೆ ನೋಡಿ, ಒಂದೊಂದರಿಂದಲೂ ಒಂದೊಂದು ರೀತಿ ಬೆನಿಫಿಟ್ ಇದೆ ಮೇವಲ್ಲಿ. ಸೊ ಅದರಲ್ಲಿ ಮೊದಲನೇದಾಗಿ ನಾವು ಹೇಳಬೇಕು ಅಂತಂದರೆ ರಾಗಿ ಹುಲ್ಲು ನಾವು ತೊಗೊಂಡಾಗ ಸ್ನೇಹಿತರೆ, ರಾಗಿ ಹುಲ್ಲು ಹಾಕೋದ್ರಿಂದ ಹಸುಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಬರೋದಿಲ್ಲ. ಹೇರಳವಾಗಿ ರಾಗಿ ಹುಲ್ಲಿಂದ ಕ್ಯಾಲ್ಸಿಯಂ ಸಿಗುತ್ತೆ ಹಸುಗಳಿಗೆ. ಮತ್ತು ಅಪ್ಸಣಬು ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇದೆ, ಅಂದರೆ ಕಬ್ಬಿಣದ ಅಂಶ ಇದೆ. ಸೊ ಹಸುಗಳಿಗೆ ಇದನ್ನು ಹಾಕೋದ್ರಿಂದನೂ ಕೂಡ ಒಂದು ಕಬ್ಬಿಣದ ಅಂಶ ಹಸುಗಳಿಗೆ ಸಿಗುತ್ತಾ ಹೋಗುತ್ತೆ. ಜೊತೆಗೆ ಮಕ್ಕರುಜೋಳ ಮತ್ತು ಕೊಂಬಿನ ಜೋಳ ಇದು ಎರಡನ್ನೂ ಕೂಡ ನಾವು ಮಿಶ್ರ ಮಾಡಿ ಹಾಕೋದ್ರಿಂದ ಸ್ನೇಹಿತರೆ, ಹಾಲು ಕೂಡ ಇಳುವರಿ ಬರುತ್ತೆ. ತುಂಬಾ ಚೆನ್ನಾಗಿ ಹಸುಗಳು ಕೂಡ ಡೆವಲಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಈಗ ನೋಡ್ತಿರ್ಬೋದು, ಕಂಪ್ಲೀಟಾಗಿ ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಎಲ್ಲವನ್ನು ಕೂಡ. ಇಲ್ಲಿ 4 ಥರದ ಮೇವಿದೆ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವಾಗಲೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಯಾರಿಗೆಲ್ಲ ಡೈರಿ ಫಾರ್ಮಿಂಗ್ ಮಾಡ್ತಿದ್ದಾರೆ, ಹೆಚ್ಚಾಗಿ ಹಸುಗಳನ್ನ ಕಟ್ಟಿ ಹೈನುಗಾರಿಕೆ ಮಾಡ್ತಿದ್ದಾರೆ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುವಂಥ ವಿಡಿಯೋ. ದಯವಿಟ್ಟು ಆ ಥರದವ್ರು ಯಾರು ಇತ್ತು ಅಂತ ಅಂದರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅವ್ರಿಗೆ ತಲುಪಲಿ. ಸೊ ಈ ಒಂದು ಮಿಶ್ರ ಮೇವು ವಿಧಾನವನ್ನು ಅವರು ಅಳವಡಿಸ್ಕೊಂಡ್ರೆ, ಸೊ ಹಸುಗಳಿಗೆ ಕ್ಯಾಲ್ಸಿಯಂ ಕೊರತೆ ಬರೋದು ತುಂಬ ಕಡಿಮೆ ಇರುತ್ತೆ ಈ ಒಂದು ವಿಧಾನ ಅನುಸರಿಸೋದ್ರಿಂದ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.